ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಚಂದನ ಶ್ರೀ ಮನಿ ಎನರ್ಜಿ ಕೋಚ್ ಆ್ಯಂಡ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪನೋ ಹೀಲರ್. ಫ್ರೆಂಡ್ಸ್, ಹೇಗೆ ಗೌರ್ಮೆಂಟ್ ಪ್ರಕಾರ ನಮ್ಮ ಒಂದು 2 ವೀಲರ್ಗಾಗಿರ್ಬೋದು 4 ವೀಲರ್ಗಾಗಿರ್ಬೋದು ಅಥವಾ ಕೆಲವೊಂದು ನಾವು ತಗೊಳ್ಳೋ ಒಂದು ಪ್ರಾಡಕ್ಟ್ಸ್ಗಾಗಿರ್ಬೋದು ಲೈಸೆನ್ಸ್ ತೊಗೊತೀವಿ, ಕೆಲವೊಂದಕ್ಕೆ ಲೈಸೆನ್ಸ್ ತೊಗೊತೀವಲ್ಲ, ಆ ಲೈಸೆನ್ಸು ಇಡೀ ನಮ್ಮ ಲೈಫ್ ಇರೋವರೆಗೂ ಅದೇ ಲೈಸೆನ್ಸ್ ಇರೋದಿಲ್ಲ. ಅಂದರೆ ಅದನ್ನು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ಗೆ ಹೇಗೆ ವ್ಯಾಲಿಡಿಟಿ ಇರುತ್ತೆ, ಆ ಥರ ರಿನ್ಯೂವಲ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಕೆಲವೊಂದು ಲೈಸೆನ್ಸ್ಗೆ. ಸೊ ಲೈಸೆನ್ಸ್ ಅಂತಲೇ ಇಟ್ಕೊಳ್ಳೋಣ. ಲೈಸೆನ್ಸ್ಗೆ ಹೇಗೆ ನಾವು ಆ ಪೀರಿಯಡ್ ಆಫ್ ಟೈಮ್, ಸರ್ಟನ್ ಪೀರಿಯಡ್ ಆಫ್ ಟೈಮ್ ಕೊಟ್ಟು ಗೌರ್ಮೆಂಟ್ ನಮಗೆ ಕೊಟ್ಟಿರ್ತಾರೋ, ಅದೇ ರೀತಿ ನಮ್ಮ ಜೀವನಕ್ಕೂ ರಿನ್ಯೂವಲ್ ಯಾಕಿರಲ್ಲ? ರಿನ್ಯೂವಲ್ ಬೇಕಲ್ವಾ? ಮನುಷ್ಯರಿಗೂ ವಸ್ತುಗಳ ಥರ ಅಥವಾ ಯಾವುದೋ ಒಂದು ಲೈಸೆನ್ಸ್ ಥರ, ಲೈಸೆನ್ಸ್ ಹೇಗೆ ನಾವು ರಿನ್ಯೂವಲ್ ಮಾಡ್ತೀವೋ ಅದೇ ರೀತಿ ನಮ್ಮ ಮನುಷ್ಯರಿಗೂ ನವೀಕರಣ ಅಂತೀವಿ. ಅಂದರೆ ಅಪ್ಡೇಟ್ ಆಗಬೇಕು. ನಾವು ಹುಟ್ಟಿದಾಗಿಂದ ಒಂದೇ ರೀತಿ ಇರ್ತೀವಿ, ಬದಲಾವಣೆ ಆಗೋದಿಲ್ಲ, ಅಪ್ಡೇಟ್ ಆಗೋದಿಲ್ಲ. ಅಂದರೆ ದುಡ್ಡು ಸಂಪತ್ತು ಐಶ್ವರ್ಯಗಳು ಹೇಗೆ ಬರುತ್ತೆ? ನೀವು ಕೋರಿದ ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳು ಪಡಿಬೇಕು ಅಂದರೆ ಖಂಡಿತ ನೀವು ನವೀಕರಣ ಆಗಬೇಕು. ಅಂದರೆ ನೀವು ಅಪ್ಡೇಟ್ ಆಗಬೇಕು, ನೀವೇ ರಿನ್ಯೂವಲ್ ಆಗಬೇಕು. ಏನು ಮೇಡಮ್, ನಮ್ಮನ್ನು ನಾವು ಹೇಗೆ ರಿನ್ಯೂವಲ್ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದೀರಾ? ಡೆಫಿನೆಟ್ಲಿ ಪಾಸಿಬಲ್ ಫ್ರೆಂಡ್ಸ್. ಅದಕ್ಕೆ ಯಾವ ರೀತಿ ರಿನ್ಯೂವಲ್ ಮಾಡ್ಕೋಬೇಕು, ಯಾವಾಗ ರಿನ್ಯೂವಲ್ ಮಾಡ್ಕೋಬೇಕು ಅಂದರೆ, ಯಾವಾಗ ನಾವು ಲೈಸೆನ್ಸ್ನ ರಿನ್ಯೂವಲ್ ಮಾಡ್ಕೊತೀವಿ ಅಂದರೆ ಅದರ ಒಂದು ಟೈಮು, ಡೇಟು, ಅವ್ರು ಕೊಟ್ಟಿರುವಂಥ ವರದಿ, ಆ ನಿರ್ದಿಷ್ಟ ಒಂದು ಟೈಮ್ನ ಅದು ಎಕ್ಸ್ಪೈರ್ ಆದಾಗ ಇನ್ನೇನು ಆಗೋಗುತ್ತೆ ಅನ್ನೋ ಒಂದು ಟೈಮಲ್ಲಿ ನಾವು ಮತ್ತೆ ಪುನಃ ಅದನ್ನು ಹೋಗಿ ಲೈಸೆನ್ಸ್ನ ರಿನ್ಯೂವಲ್ ಹೇಗೆ ಮಾಡ್ಕೊತೀವೋ ಹಾಗೇ ಅಂದರೆ ಮನುಷ್ಯ ಸಹ ಆಗಾಗ ರಿನ್ಯೂವಲ್ ಮಾಡ್ಕೊತಾ ಇರಬೇಕು. ಅವರು ಅಪ್ಡೇಟ್ ಮಾಡ್ಕೊತಾ ಇರಬೇಕು. ನ್ಯೂ ವರ್ಷನ್ಗೆ ಹೇಗೆ 2.0 3.0 ಆ ಥರ ಬರ್ತಾ ಇರುತ್ತಲ್ಲ, ಕೆಲವೊಂದು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತಾರಲ್ಲ, ವರ್ಷನ್ಸು ಅಪ್ಡೇಟ್ ಆಗ್ತಾ ಇರುತ್ತೆ. ಹಾಗೆ ನಾವು ಸಹ ರಿನ್ಯೂವಲ್ ಆಗಬೇಕು, ಅಪ್ಡೇಟ್ ಆಗಬೇಕು ಅಂದರೆ ಏನು ಮಾಡಬೇಕು? ನಮ್ಮ ಸಬ್ಜೆಕ್ಟ್ ಪ್ರಕಾರ ಏನಕ್ಕಾಗಿ ನಾವು ಪರಿತಪಿಸ್ತಾ ಇರ್ತೀವಿ, ಪ್ರತಿಕ್ಷಣ ಏನಕ್ಕಾಗಿ ಆಲೋಚನೆ ಮಾಡ್ತಾ ಇರ್ತೀವಿ? ದುಡ್ಡು ಸಂಪತ್ತು ಐಶ್ವರ್ಯಗಳು. ಸೊ ಈ ದುಡ್ಡು ಸಂಪತ್ತು ಐಶ್ವರ್ಯಗಳನ್ನ ಪಡಿಬೇಕಾದ್ರೆ ನಿಮ್ಮಲ್ಲಿ ಇರುವ ಈ ನೆಗೆಟಿವ್, ಅಂದರೆ ಚಿಕ್ಕವಾಗಿಂದ ತಗೊಂಡ್ಬಂದಿರುವ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ನೆಗೆಟಿವ್ ಐಡಿಯಾಸು, ನೆಗೆಟಿವ್ ಎಮೋಷನ್ಸು ಎಲ್ಲವನ್ನು ನೀವು ಬಿಟ್ಟು ಎಲ್ಲ ಪಾಸಿಟಿವ್ ಥಾಟ್ಸ್ನ, ಪಾಸಿಟಿವ್ ಥಿಂಗ್ಸ್ನ ಅಳವಡಿಸ್ಕೊಂಡಾಗ ನೀವು ಅಪ್ಡೇಟ್ ಅನ್ನೋದು ಆಗ್ತೀರಾ, ನವೀಕರಣಕ್ಕೆ ಮುಂದಾಗ್ತೀರಾ ಅಂತ ಅರ್ಥ. ಇಲ್ಲಿ ನಿಮ್ಮನ್ನು ನೀವು ರಿನ್ಯೂವಲ್ ಮಾಡ್ಕೋಬೇಕು. ಅಂದರೆ ಈಗ ಒಂದು ವ್ಯಕ್ತಿನ ತಗೊಳ್ಳಿ, ಯಾವ ರೀತಿ ನಮ್ಮನ್ನು ನಾವು ರಿನ್ಯೂವಲ್ ಮಾಡ್ಕೋಬೇಕು ಅಂತ ಕೇಳೋದಾದರೆ, ನನ್ನ ಪ್ರಕಾರ ಅಂದರೆ ನೀವು ಇವಾಗ ಒಂದು 30 years ಆಫ್ ಲೈಫ್, ಫಾರ್ ಎಕ್ಸಾಂಪಲ್ ನಿಮಗೆ 30 ವರ್ಷ ಅಂದ್ಕೊಳ್ಳಿ. ಈ 30 ವರ್ಷದಲ್ಲಿ ನೀನೇನು ಸಾಧನೆ ಮಾಡಿದೀಯಾ ಅಂತ ನಿಮ್ಮನ್ನು ನೀವೇ ಕ್ವಶನ್ ಹಾಕ್ಕೊಂಡಾಗ, ನೀವೇ ಕ್ವಶನ್ ಹಾಕ್ಕೊಳ್ಳಿ, ಪ್ರಶ್ನೆ ಹಾಕ್ಕೊಂಡಾಗ ನಿಮಗೆ ನೀವು 30 years ಲೈಫಲ್ಲಿ, ಅಂದರೆ ಇವಾಗ ಪ್ರತಿಯೊಂದಕ್ಕೂ ಒಂದು ಸ್ಟೇಜ್ ಅನ್ನೋದು ಇರುತ್ತೆ ಮನುಷ್ಯನಿಗೆ ಹುಟ್ಟಿದ ಮೇಲೆ. ಅಂದರೆ ಮಕ್ಕಳು ಹುಟ್ಟಿದ ಒಂದು ಪ್ರೆಗ್ನೆನ್ಸಿಯಿಂದ ತಗೊಳ್ಳಿ, ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಇರಲೇಬೇಕು ಮಗು. ಅದಾದಮೇಲೆ ಡೆಲಿವರಿ, ಅದಾದಮೇಲೆ ಒಂದು 4 to 5 ಮಂತ್ಸಲ್ಲಿ ಅಂಬೆಗಾಲಲ್ಲಿ, ಅಂದರೆ 4 ಕಾಲಲ್ಲಿ ನಡೀತಾರೆ ಮಕ್ಕಳು. ಮತ್ತು 9 ಒಂದು 10 ತಿಂಗಳಲ್ಲಿ ನಿಂತ್ಕೊಂಡು ನಡೀತಾರೆ. ಮತ್ತು ಸ್ಕೂಲ್, ಕಾಲೇಜ್, ಮತ್ತು ಜಾಬ್, ಮತ್ತು ಮದುವೆ, ಸಂಸಾರ ಇವೆಲ್ಲ ಇದೆಯಲ್ಲ. ಸೊ ಈ ಥರ ಸ್ಟೇಜ್ ಬೈ ಸ್ಟೇಜ್ ಹೇಗೆ ಇರುತ್ತೋ ಮನುಷ್ಯನಿಗೆ, ಅದೇ ರೀತಿ ಇವಾಗ 30 years ಆಫ್ ಲೈಫಲ್ಲಿ ನೀವೇನು ಮಾಡಿದ್ದೀರಾ, ನೀವೆಷ್ಟು ಸಾಧನೆ ಮಾಡಿದ್ದೀರಾ, ನೀವು ಏನೇನು ತಗೊಂಡಿದ್ದೀರಾ, ಎಷ್ಟೆಲ್ಲ ಪಡೆದಿದ್ದೀರಾ ಅನ್ನೋದನ್ನು ನೀವೇ ಕ್ವಶನ್ ಹಾಕ್ಕೊಂಡಾಗ ನಿಮಗೆ ಅರ್ಥ ಆಗಿಬಿಡುತ್ತೆ ನಿಮ್ಮ ಲೈಫ್ ಏನು, ನೀವು ಯಾವ ರೀತಿ ಜೀವಿಸ್ತಾ ಇದ್ದೀರಾ, ಜೀವಿಸ್ತಾ ಇದ್ದೀರಾ, ಅಥವಾ ನೀವು ಅಪ್ಡೇಟ್ ಆಗಿದ್ದೀರಾ ಇಲ್ವಾ, ರಿನ್ಯೂವಲ್ ಆಗಿದ್ದೀರಾ ಇಲ್ವಾ ಅನ್ನೋದನ್ನು ನಿಮಗೆ ಅರ್ಥ ಆಗಿಬಿಡುತ್ತೆ. ಸೊ ಆಯಿತು, ಇವಾಗ ಯಾವ ರೀತಿ ಕಂಪೇರ್ ಮಾಡಬೇಕು? ಕೆಲವ್ರು ಏನು ಮಾಡ್ತೀರಾ, ಇವಾಗಲೂ ನಮ್ಮ ಕೆಳಗಡೆ ಇರೋದು, ಅಂದರೆ ಲೋ, ಅಂದರೆ ನಮಗಿಂತ
ಕೆಳಗಡೆ ಇರೋ ಜನರನ್ನ ನೀವು ಎಕ್ಸಾಂಪಲ್ ತಗೊಂಡು ನೀವೇನು ಅನ್ಕೊತೀರಾ, ಅವ್ರು ನೋಡಿ ನಮಗಿಂತ ಲೋ ಇದರಲ್ಲಿದ್ದಾರೆ, ಅಂದರೆ ಬಡತನದಲ್ಲಿದ್ದಾರೆ, ಅವ್ರ ಹತ್ರ ಬೈಕ್ ಇಲ್ಲ, ನನ್ನ ಹತ್ರ ಬೈಕ್ ಇದೆ, ಹಬ್ಬ. ಅವ್ರ ಹತ್ರ ಕಾರ್ ಇಲ್ಲ, ವಾವ್ ನನ್ನ ಹತ್ರ ಕಾರ್ ಇದೆ, ಮನೆ ಇದೆ, ಅವ್ರಿಗಿಲ್ಲ. ಸೊ ನಿಮಗಿಂತ ಕಮ್ಮಿ ಇರೋರನ್ನ ನೋಡಿ ನೀವು ಹಬ್ಬ ಅಂತ ಗರ್ವವಾಗಿ ಫೀಲ್ ಆಗೋದಲ್ಲ. ನಮ್ಮ ಸಬ್ಜೆಕ್ಟಲ್ಲಿ ಏನು, ನಾವ್ಯಾವತ್ತೂ ಹಿಂದೆ ನೋಡಬಾರ್ದು, ಪುವರ್ ಪೀಪಲ್ನ ಕಂಪೇರ್ ಮಾಡಬಾರ್ದು. ನೀವು ರಿಚ್ ಆಗಬೇಕು, ನಿಮ್ಮ ಮೈಂಡ್ ಸೆಟ್ ರಿಚ್ ಆಗಿರಬೇಕು, ರಿಚ್ನೆಸ್ನ ನೀವು ಆಸ್ವಾದಿಸಬೇಕು, ಅನುಭವಿಸಬೇಕು. ಲೈಫಲ್ಲಿ ಆ ಕೀರ್ತಿ, ಸಂಪತ್ತು, ಅಷ್ಟು ಐಶ್ವರ್ಯಗಳು, ದುಡ್ಡು ಎಲ್ಲವನ್ನು ನೀವು ಪಡಿಬೇಕು ಅಂದರೆ ಖಂಡಿತ ನೀವೇನು ಮಾಡಬೇಕು, ಇವತ್ತು ನಾವು ಹೈ ಲೆವೆಲ್ ಟಾಪ್ ಪೊಸಿಷನ್ನಲ್ಲಿರೋರನ್ನ ನಾವು ಎಕ್ಸಾಂಪಲಾಗಿ ತಗೊಂಡು ಕಂಪೇರ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀವು ಕಂಪ್ಯಾರಿಸನಲ್ಲಿ ಕೂಡ ನೀವೇನು ಮಾಡ್ತಿದ್ದೀರಾ, ನಮಗಿಂತ ಕಮ್ಮಿ ಇದರಲ್ಲಿರೋರನ್ನ ನಾವು ಕಂಪ್ಯಾರಿಸನ್ ಮಾಡ್ಕೊತಾ ಇದ್ದೀವಿ ಜೀವನದಲ್ಲಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಯಾವತ್ತು ಟಾಪ್ ಪೊಸಿಷನಲ್ಲಿರೋರು ಅಂದರೆ ರಿಚ್ ಪೊಸಿಷನಲ್ಲಿರೋರು, ರಿಚ್ ಶ್ರೀಮಂತರನ್ನ ನಾವು ಕಂಪೇರ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನೀವು 30 ವರ್ಷ ಆಗಿದೆ, ಇದುವರೆಗೂ ನೀವು ಏನೂ ಪಡೆದಿಲ್ಲ, ಏನೂ ಸಾಧನೆ ಮಾಡಿಲ್ಲ ಜೀವನದಲ್ಲಿ. ಓಕೆ, ದಟ್ ಲೈಫ್ ಈಸ್ ಎನಫ್, ಪಾಸ್ಟ್ ಈಸ್ ಪಾಸ್ಟ್. ಇವತ್ತು ಮತ್ತೆ ನನ್ನ ಏನು ಸಾಧಲಿಲ್ಲ, ಅದು ಇದು ಅಂತ ಅದನ್ನ ಬಗ್ಗೆ ಆಲೋಚನೆ ಮಾಡಿಕೊಂಡಿದ್ರೆ ನೀವು ಮುಂದೆ ಫ್ಯೂಚರ್ನಲ್ಲಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ಲೆಟ್ ಗೋ ಮಾಡಿಬಿಡಿ, ಜಸ್ಟ್ ಲೆಟ್ ಗೋ ಮಾಡಿಬಿಡಿ ಆ 30 years ಆಫ್ ಲೈಫ್. ನೆಕ್ಸ್ಟ್ ಈಗ 30 ವರ್ಷದಿಂದ 40 ವರ್ಷದಲ್ಲಿ ನೀವೇನು ಸಾಧನೆ ಮಾಡಬೇಕು, ಯಾವ ರೀತಿ ಕಂಪೇರ್ ಮಾಡಬೇಕು, ಆಗ ನೀವೇನು ಮಾಡಬೇಕು. ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಇವಾಗ ನಿಮ್ಮ ಒಂದು ವಿಲೇಜಲ್ಲೇ ತಗೊಳ್ಳಿ, ಅಥವಾ ನಿಮ್ಮ ಏರಿಯಲ್ಲ, ನೀವು ಇರೋ ಏರಿಯಾ ಅಲ್ಲಿ ನಿಮ್ಮ ಏಜ್, ಫಾರ್ ಎಕ್ಸಾಂಪಲ್ ನೀವು 30 ವರ್ಷ ಅಲ್ವಾ, ಅವರು 30 ವರ್ಷನೇ, ಅವ್ರಿಗೂ ಸೇಮ್ 30 ವರ್ಷ ಇರುತ್ತೆ. ನಿಮ್ಮ ಥರನೇ ಮಧ್ಯವರ್ಗತೆ ಅಂದರೆ ಮಿಡಿಲ್ ಕ್ಲಾಸ್ ಪೀಪಲ್ ಅಂದ್ಕೊಳ್ಳಿ. ಸೊ ಅವರು ಮಿಡಿಲ್ ಕ್ಲಾಸ್ ಪೀಪಲ್ ಇದ್ಕೊಂಡು 30 years ಆಫ್ ಲೈಫಲ್ಲಿ ಅವರು ಏನು ಸಾಧನೆ ಮಾಡಿದ್ದಾರೆ, ನಾನು ಯಾಕೆ ಸಾಧನೆ ಮಾಡಿಲ್ಲ? ಸೊ ಯೂನಿವರ್ಸ್ ಪ್ರಕಾರ ಎಲ್ಲರಿಗೂ ಒಂದೇ ಬ್ರೈನ್ ಇದೆ, ಒಂದೇ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಎಲ್ಲರಿಗೂ ಇರುತ್ತೆ, ಎಲ್ಲ ಜ್ಞಾನ, ಎಲ್ಲ ನಾಲೆಜ್ ಈಕ್ವಲ್ ಆಗಿ ಕೊಟ್ಟಿರುವಾಗ ಅವ್ರು ಯಾಕೆ ಆಗಿದ್ದಾರೆ, ನಾನು ಯಾಕೆ ಹೀಗಿದ್ದೀನಿ, ವೈ ಐ ಡಿಂಟ್ ಗೆಟ್, ನಾನು ಯಾಕೆ ಈ 30 yearsಲ್ಲಿ ಅದನ್ನು ಪಡೆದಿಲ್ಲ, ಅವ್ರು ಇರೋ ಪೊಸಿಷನಲ್ಲಿ ನಾನು ಯಾಕೆ ಇಲ್ಲ ತಿಳ್ಕೊಳ್ಳಿ. ಕಂಪೇರ್ ಮಾಡಬೇಕು. ಸೊ ಬಡವ್ರನ್ನ ತೊಗೊಂಡು ಹೋಗ್ಬಿಟ್ಟು ನಾವು ಕಂಪೇರ್ ಮಾಡಿಬಿಟ್ಟು ನಾವು ಫೀಲ್ ಆಗಿಬಿಟ್ಟು ನಾನು ಹ್ಯಾಪಿಯಾಗಿದ್ದೀನಿ, ನಾನು ರಿಚ್ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಇದೆಲ್ಲ ಜೀವನ. ನಾವು ರಿಚ್ ಆಗಬೇಕು, ನಾವು ಕೋಟ್ಯಾಧಿಪತಿಗಳಾಗಬೇಕು, ನಾವು ಧನವಂತರಾಗಬೇಕು ಅಂದರೆ ಯಾವಾಗಲೂ ನಮಗಿಂತ ಟಾಪ್ ಪೊಸಿಷನ್ನಲ್ಲಿರೋರನ್ನ ಕಂಪ್ಯಾರಿಸನ್ ಮಾಡಿಕೊಂಡು ನೀವು ಆಗ ಸಾಧನೆಗೆ ಇದು ಮಾಡ್ತೀರಾ. ಅಂದರೆ ಅದನ್ನು ರೀಚ್ ಆಗಲಿಕ್ಕೆ ನೀವು ಟ್ರೈ ಮಾಡ್ತೀರಾ, ಪುನಃ ಟ್ರೈ ಮಾಡ್ತೀರಾ. ಅದನ್ನೇ ನಾವು ರಿನೀವಲ್, ಅಪ್ಡೇಟ್ ಆಗೋದು ಅಂತ ಹೇಳ್ತೀವಿ. ಯಾವ ರೀತಿ ನಿಮಗೆ ಬೇಕಾಗಿರೋದು, ಈಗ ಆಯಿತು 30 years ಆಫ್ ಲೈಫ್ ಆಗೋಯ್ತು ಅಂತ ಹೇಳಿದ ಪಾಸ್ಟ್ ಈಸ್ ಪಾಸ್ಟ್, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಇನ್ನು ಈ 30 ವರ್ಷದಿಂದ 40 ವರ್ಷದ ಒಳಗಡೆ ನೀವು ಏನು ಸಾಧನೆ ಮಾಡಬೇಕು, ಯಾವ ರೀತಿ ಇರಬೇಕು, ನಿಮ್ಮ ಜೀವನ ಅದ್ಭುತವಾಗಿ ಅನುಭವಿಸಬೇಕು, ಜೀವನವನ್ನು ಆಸ್ವಾದಿಸಬೇಕು, ಶ್ರೀಮಂತನಾಗಿ ಧನವಂತನಾಗಿ ಅಷ್ಟ ಐಶ್ವರ್ಯಗಳು ಭೋಗಭಾಗ್ಯಗಳು ಎಲ್ಲವನ್ನೂ ಅನುಭವಿಸ್ತಾ ಸುಖ ಸಂತೋಷದಿಂದ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಆ ಒಂದು ಕಿಚ್ಚು ನಿಮ್ಮಲ್ಲಿ ಇದ್ದಾಗ ಈ ಒಂದು ಅಪ್ಡೇಷನ್, ರಿನೀವಲ್ ಅನ್ನೋದು ಸಾಧ್ಯ ಆಗುತ್ತೆ. ಸೊ ಈ ಥಿಂಕಿಂಗ್ ಮಾಡ್ಕೊಳ್ಳಿ ಫಸ್ಟ್. ಈ ಥರ ನೀವು ಆ ಕಿಚ್ಚನ್ನ ಆಚೆ ತೆಗೀರಿ. ನಿಮ್ಮಲ್ಲಿರುವ ಆ ತಪನೆ, ಇದನ್ನು ತೆಗೆದಾಗ ಮಾತ್ರ ಆ ಒಂದು ವಾಟ್ ವಿ ಸೇ ದೃಢ ಸಂಕಲ್ಪ, ಆ ದೃಢ ಸಂಕಲ್ಪವನ್ನು ಆಚೆ ತೆಗೆದು ನಿಮ್ಮಲ್ಲಿ ಆ ಚಾಲೆಂಜಿಂಗ್ ನೇಚರ್ ತಗೊಂಡು ಸೊ ಈಗ ನೀವೇನು ಮಾಡ್ತೀರಾ, ಒಂದು ಪೇಪರು ಅಥವಾ ಬುಕ್ಕು ತಗೊಂಡು ಪೆನ್ನು ತಗೊಂಡು ನೀವು ಇಲ್ಲಿ ಕೆಳಗಡೆ ಏನು ಬರೀತೀರಾ, ಈ 30 years ಲೈಫ್ ಹಾಗೆ ನನ್ನ ಹಳೆಯ ಜೀವನಕ್ಕೆ ಗುಡ್ ಬೈ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಒಂದು ಲೈನ್ ಆಗಿಬಿಡಿ. ಅದಾದಮೇಲೆ ನಾನು ಈ ದಿನದಿಂದ ಹೊಸ ಜೀವನವನ್ನು ಶುರು ಮಾಡುತ್ತಿದ್ದೀನಿ. ಈ ನನ್ನ ಹೊಸ ಜೀವನ ಅಂದರೆ 30 yearsಯಿಂದ ಹಿಡಿದು
40 ಇಯರ್ಸ್ ಆಫ್ ಲೈಫಲ್ಲಿ ನೀವು ಏನೇನು ಸಾಧನೆ ಮಾಡಬೇಕು, ಏನೆಲ್ಲ ಪಡಿಬೇಕು ಅಂದರೆ ಮುಖ್ಯವಾಗಿ ನಮ್ಮ ಸಬ್ಜೆಕ್ಟಲ್ಲಿ ಏನು ಮನಿ 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 ಅಲ್ವಾ. ನಾವು ಮೇನ್ ಇಂಪಾರ್ಟೆನ್ಸ್ ಕೊಡೋದೇ ದುಡ್ಡಿಗಾಗಿ. ದುಡ್ಡು, ಸಂಪತ್ತು, ಐಶ್ವರ್ಯ, ಈ 3 ಪದಗಳಲ್ಲೇ ನಿಮ್ಗೆ ಬೇಕಾಗಿರೋ ಎಲ್ಲ ಬಂದ್ಬಿಡುತ್ತೆ. ಅಂದರೆ ದುಡ್ಡು ಅಂದರೆ ದುಡ್ಡು ಗೊತ್ತಲ್ಲ, ಮನಿ ಎಲ್ಲರಿಗೂ ಗೊತ್ತು, ಮನಿ. ಸೊ ಸಂಪತ್ತು ಅಂದರೆ ಏನು, ನಿಮಗೆ ಬೇಕಾಗಿರುವ ಕಾರ್, ಬಂಗ್ಲೆ, ಮ್ಯಾನ್ಷನ್, ವಿಲ್ಲಾ, ಪ್ರಾಪರ್ಟೀಸ್ ಏನೇ ಆಗಿರ್ಬೋದು. ಸೊ ಎವ್ರಿಥಿಂಗ್ ಲಕ್ಸುರೀಸ್ ಕಮ್ಸ್ ಅಂಡರ್ ಸಂಪತ್ತಲ್ಲಿ ಬಂದ್ಬಿಡುತ್ತೆ. ಐಶ್ವರ್ಯ ಅಂದರೆ ಏನು, ಹೆಲ್ತ್, ಸಂಬಂಧಗಳು, ಬಾಂಧವ್ಯಗಳು ಎಲ್ಲ ಐಶ್ವರ್ಯದ ಕೆಳಗಡೆ ಬಂದ್ಬಿಡುತ್ತೆ. ಸೊ ದುಡ್ಡು, ಸಂಪತ್ತು, ಐಶ್ವರ್ಯ ಅನ್ನೋದು ನಮ್ಮ ಮಿರಾಕಲ್ ವರ್ಡ್ಸ್, ಮ್ಯಾಜಿಕಲ್ ಮಿರಾಕಲ್ ವರ್ಡ್ಸ್ ನಮ್ಮ ಸಬ್ಜೆಕ್ಟಲ್ಲಿ ಅಂತ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು 3 ಪದಗಳ ಮೇಲೆ ನೀವು ವರ್ಕ್ ಮಾಡಬೇಕು. ಯಾವ ರೀತಿ, ಎಷ್ಟು ಈ 30 ಇಯರ್ಸಿಂದ ಈ 40 ಇಯರ್ಸ್ ಅಂದರೆ 10 ಇಯರ್ಸ್ ಲೈಫಲ್ಲಿ ನೀವು ವಿತಿನ್ 40 ಇಯರ್ಸ್ ಆಫ್ ಲೈಫಲ್ಲಿ ನೀವು ಏನೆಲ್ಲ ಪಡಿಬೇಕು, ಹೇಗಿರಬೇಕು ನಿಮ್ಮ ಜೀವನ, ನೀವು ಯಾವ ಟಾಪ್ ಪೊಸಿಷನಲ್ಲಿ ಇರಬೇಕು, ನಿಮಗೆ ಲಕ್ಸುರೀಸ್ ಏನು ಅಂದರೆ ಸಂಪತ್ತುಗಳು, ಏನೆಲ್ಲ ಸಂಪತ್ತುಗಳನ್ನ ಪಡಿಬೇಕು, ಏನೆಲ್ಲ ಕೀರ್ತಿ, ಯಾವ ಒಂದು ಕೀರ್ತಿನ ಪಡಿಬೇಕು, ನೇಮ್ ಫೇಮ್ ಅಂತ ಹೇಳ್ತೀವಲ್ಲ, ಆ ಒಂದು ನೇಮ್ ಫೇಮ್ ಯಾವ ಒಂದು ಪೊಸಿಷನ್ನಲ್ಲಿ ನೀವು ಇರಬೇಕು, ಪ್ರತಿಯೊಂದು ದುಡ್ಡು ಎಷ್ಟು ಕೋಟಿಗಳು ಸಂಪಾದನೆ ಮಾಡಿಟ್ಟಿರಬೇಕು, ಪ್ರತಿಯೊಂದು ನೀವು ಮೆನ್ಷನ್ ಮಾಡ್ತಾ ಬರೀರಿ. ಲೈಕ್ 1 ಪೇಜ್ ಆಗಿರ್ಬೋದು, 2 ಪೇಜ್ ಆಗಿರ್ಬೋದು. ಬರೆದಾಗ ನೀವು ವರ್ಷನ್ಗೆ ಅಪ್ಡೇಟ್ ಆಗ್ತೀರಾ, ಆ ಹಳೆಯ ಜೀವನಕ್ಕೆ ಗುಡ್ ಬೈ ಹೇಳ್ತೀರಾ. ರಿನೀವಲ್ ಆಗಬೇಕು. ಖಂಡಿತ ಪ್ರತಿಯೊಬ್ಬರಿಗೂ ರಿನೀವಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲ ನಾನು ಹಂಗೆ ಇರ್ತೀನಿ, ನಾನು ಅದೇ ಸ್ಯಾಲ್ರಿ ತೊಗೊತೀನಿ, ಹಾಗೇ ಇರ್ತೀನಿ ಅಂದರೆ ನೀವು ಶ್ರೀಮಂತರಾಗೋಕ್ಕೆ ಸಾಧ್ಯನೇ ಇಲ್ಲ. 100% ಹೇಳ್ತಾ ಇದ್ದೀನಿ, ಇದು ಸತ್ಯ. ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳುವ ಒಂದು ಮಾರ್ಗ ಇದು ಸ್ಕ್ರಿಪ್ಟ್ ರೈಟಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನು ನೀವು ಸುಲಭವಾಗಿ ಬರಿಬೋದು. ನಾಟ್ ಓನ್ಲಿ ಈ ನ್ಯೂ ಇಯರಲ್ಲೇ ಬರಿಬೇಕು, ಆ ದಿನನೇ ಬರಿಬೇಕು, ಈ ದಿನನೇ ಬರಿಬೇಕು ಅಂತೇನಿಲ್ಲ. ನೀವು ಮತ್ತೆ ಅದರಲ್ಲೂ ನಮ್ಮ ಸಬ್ಜೆಕ್ಟಲ್ಲೂ ಆ ದಿನ ಈ ದಿನ ಶುಭ ದಿನ ಏನೂ ಇಲ್ಲ. ಎಲ್ಲ ದಿನಗಳು ಶುಭ ದಿನನ, ಎಲ್ಲ ಟೈಮು ಶುಭ ಟೈಮೇ. ಸೊ ಪ್ಲೀಸ್ ನೀವು ಈ ಕ್ಷಣವೇ ನಿಮ್ಮನ್ನು ನೀವು ಅಪ್ಡೇಟ್ ಮಾಡಲಿಕ್ಕೆ, ರಿನಿವಲ್ ಮಾಡ್ಕೊಳ್ಳಿಕ್ಕೆ ನೀವು ಯಾವತ್ತು ಬೇರೆಯವರು ನಮಗಿಂತ ಹೈ ಇರೋರನ್ನ ಕಂಪೇರ್ ಮಾಡ್ತಾ ನಾನು ಅವ್ರ ಮಟ್ಟಕ್ಕೆ ಹೋಗಬೇಕು ಅಥವಾ ಅವ್ರಿಗಿಂತ ಹೆಚ್ಚಿನ ಒಂದು ಪೊಸಿಷನ್ಗೆ, ಟಾಪ್ ಪೊಸಿಷನ್ನಲ್ಲಿ ನನ್ನನ್ನು ನಾನು ನೋಡ್ಕೋಬೇಕು, ನೀವು ಕನಸು ಕಾಣಿ. ಆ ಒಂದು ಡ್ರೀಮ್ ಗೋಲ್, ಹೈಯೆಸ್ಟ್ ಬಿಗ್ ಗೋಲ್ ಅಥವಾ ಬಿಗ್ ಡ್ರೀಮ್ನ ನೀವು ಇಟ್ಕೊಂಡು ಆ ಪೊಸಿಷನ್ನಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಈ ಸ್ಕ್ರಿಪ್ಟ್ ರೈಟಿಂಗ್ ಅಥವಾ ಈ ಒಂದು ಪೇಜು 2 ಪೇಜನ್ನ ನೀವು ಬರೆದು ಪ್ರತಿದಿನ ಈ ಒಂದು ಬರೆದಿರೋದನ್ನು ನೀವು ಕನ್ನಡಿಯ ಮುಂದೆ ನಿಂತ್ಕೊಂಡು ಜೋರಾಗಿ ಓದಬೇಕು. ಇಷ್ಟು ಮಾಡಿ ಫ್ರೆಂಡ್ಸ್, ಅದ್ಭುತವಾದ ರಿನ್ಯೂವಲ್ ಪ್ರೋಸೆಸ್ ಅನ್ನೋದು ನಿಮಗೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲಿ ಅದ್ಭುತವಾದ ಚೇಂಜಸ್ನ ನೀವೇ ನೋಡ್ತೀರಾ. ತುಂಬ ಚೆನ್ನಾಗಿರುತ್ತೆ. ಈ ಒಂದು ಟೆಕ್ನಿಕ್ ತುಂಬ ಅದ್ಭುತ. ಅಂದರೆ ನಮ್ಮನ್ನು ನಾವು ಹೇಗೆ ಕಂಪೇರ್ ಮಾಡಬೇಕು, ಈ ಕಂಪ್ಯಾರಿಸನ್ ಮಾಡೋದ್ರಲ್ಲೇ ನೀವು ಫಸ್ಟ್ ಸ್ಟೆಪ್ಪೇ ರಾಂಗ್ ಆಗ್ತಾ ಇದ್ದೀರಾ. ಏನು ಮಾಡ್ತಾ ಇದ್ದೀರಾ, ನಮಗಿಂತ ಕೆಳಗಡೆ ಇರೋರನ್ನ ನೋಡ್ತಾ ಇದ್ದೀರಾ. ಅದು ಬೇಡ ಅಂತ ನಾನು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಮಗಿಂತ ಟಾಪ್ ಪೊಸಿಷನಲ್ಲಿ ಇರೋರನ್ನ ಮಾತ್ರ ಕಂಪೇರ್ ಮಾಡ್ತಾ ನಿಮ್ಮ ಏಜಿರೋರನ್ನೇ ನಾವು ತಗೊಳ್ಳಿ. ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ 30 ಇಯರ್ಸ್ ಆಫ್ ಲೈಫಲ್ಲಿ ಸಾಧನೆ ಮಾಡಿರೋರು, ಬಹಳಷ್ಟು ಜನ ಎಕ್ಸಾಂಪಲ್ ಇನ್ಸ್ಪಿರೇಷನ್ ಆಗಿ ನಾವು ತಗೋಬೋದು. ಅಂಥವ್ರನ್ನ ತಗೊಂಡು ಅವರು ಮಾಧ್ಯಮ ತರಗತಿಯಿಂದ ಅಥವಾ ಬಡವರಿಂದ ಅವರು ಹೇಗೆ ಶ್ರೀಮಂತರಾದರು, ಏನೆಲ್ಲ ಉಪಯೋಗಿಸ್ಕೊಂಡ್ರು, ಯಾವ ರೀತಿ ಯಾವ ಮಾರ್ಗದಲ್ಲಿ ನಡೆದ್ರು, ನಾನು ಅವ್ರಿಗೆ ಸಾಧ್ಯ ಆಗಿದೆ ಅಥವಾ ನನಗೆ ಸಾಧ್ಯ ಆಗಿದೆ ಅಂದರೆ ನಿಮಗೆ ಸಾಧ್ಯ ಅಲ್ವಾ. ಸೊ ನಾನು ಫಸ್ಟ್ ಹೇಗಿದೆ, ಇವಾಗ ಹೇಗಿದ್ದೀನಿ ಅನ್ನೋದನ್ನು ನೀವೇ ಲೈವ್ ಸಾಕ್ಷಿಯಾಗಿ ನಮ್ಮನ್ನು ನೋಡ್ತಾ ಇದ್ದೀರಾ. ಸೊ ಎಲ್ಲರಿಗೂ ಸಾಧ್ಯನೇ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಈ ವಿಶ್ವದಲ್ಲಿ ಪ್ರತಿಯೊಬ್ಬರಿಗೂ ಅವ್ರಿಗೆ ಬೇಕಾದನ್ನು ಪಡೆಯುವ ಶಕ್ತಿ ಅವರಲ್ಲೇ ಇರುತ್ತೆ. ಇದು ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಟ್ರೈನಿಂಗ್ ಕೊಡ್ತಾ ಇರಬೇಕು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಏನಾದರೂ ನೀವು ರೆಸ್ಟ್ ಕೊಟ್ಟರೋ ಅದು ರೆಸ್ಟ್ ಆಗಿಬಿಡತ್ತೆ. ಅಂದರೆ ವೆನ್ ಯು ರೆಸ್ಟ್ ಯು ವಿಲ್ ರೆಸ್ಟ್ ಅಷ್ಟೇ. ಇದೊಂದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಸೈಲೆಂಟ್ ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಸೈಲೆಂಟ್ ಆಗಿಬಿಡುತ್ತೆ, ನಿದ್ದೆ ಮಾಡಿಬಿಡುತ್ತೆ. ಮತ್ತು ನಿಮಗೆ
ರಿಟರ್ನ್ ಬ್ಯಾಕ್ ಕರ್ಕೊಂಡು ಹೋಗ್ಬಿಡುತ್ತೆ, ಹಳೆ ಪೊಸಿಷನ್ಗೆ, ಬಡತನಕ್ಕೆ ಕರ್ಕೊಂಡು ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಸಬ್ಕಾನ್ಷಿಯಸ್ ಮೈಂಡ್ಗೆ ಏನೋ ಒಂದು ಕೊಡ್ತಾ ಇರಿ, ಒಂದಾದಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಲೈಫಲ್ಲಿ ಆಗಲೇಬೇಡಿ. ಯಾವುದೇ ಕಾರಣಕ್ಕೂ ಸ್ಯಾಟಿಸ್ಫೈ ಆಗಬೇಡಿ. ದುಡ್ಡು, ಸಂಪತ್ತು, ಐಶ್ವರ್ಯದಲ್ಲಿ ಈ 3 ವಿಷಯಗಳಲ್ಲಿ ಮನುಷ್ಯ ಇವತ್ತು ನೆವರ್ ಬಿ ಸ್ಯಾಟಿಸ್ಫೈಡ್. ಅಂಬಾನಿ ಎಷ್ಟೋ ಕೋಟಿಗಳಿಗೆ ಮಹಾರಾಜ ಆದರೂ ಯಾವತ್ತಾದರೂ ಸುಮ್ಮನೆ ಕೈ ಕಟ್ಕೊಂಡು ಟೈಮ್ ಪಾಸ್ ಮಾಡ್ತಾರ ಮನೆಯಲ್ಲಿ? ಇಲ್ಲ ಅಲ್ವಾ? ನನಗೆ ಇಷ್ಟು ಸಾಕಪ್ಪ, ದುಡ್ದಿದ್ದೀನಿ, ನಾನು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ತಿಂದರು ಇದೆ, ಆದರೂ ಅವರು ಇರೋದಿಲ್ವಲ್ಲ, ಸುಮ್ಮನೆ ಸಾಕು ಅಂತ ಯಾವತ್ತಾದರೂ ಅಂತಾರ? ಬಟ್ ನಮ್ಮಂಥವ್ರು ಒಂದು 10 ಲಕ್ಷ ಬಂತು, 20 ಲಕ್ಷ ಬಂತಂದ್ರೆ ನಮ್ಮ ಸಾಲಗಳೆಲ್ಲ ತೀರೋಯ್ತು, ನಾನು ನೆಮ್ಮದಿಯಿಂದ ಮಲ್ಕೋಬೋದು, ಆರಾಮಾಗಿರ್ಬೋದಪ್ಪ ನನ್ನ ಜೀವನದಲ್ಲಿ, ಹೀಗೆ ಥಿಂಕ್ ಮಾಡ್ತೀರಾ ನೀವು. ಅದಲ್ಲ ಫ್ರೆಂಡ್ಸ್. ವಾಟ್ ನೆಕ್ಸ್ಟ್ ಅನ್ನೋಂಥ ತಪ್ಪನೇ ನಿಮ್ಮಲ್ಲಿದ್ದಾಗ ನೀವು ಎಲ್ಲವನ್ನು ಪಡಿತೀರಾ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ನಮಸ್ತೆ.